ಪಾವಗಡವು ಅನೇಕ ವರ್ಷಗಳಿಂದ ಬರಪೀಡಿತ ಪ್ರದೇಶವಾಗಿದೆ. ಆದರೆ ಇಂದು ಇದು ಹೀಗೆ ಕಾಣುತ್ತಿದೆ. ಇದರ ಹಿಂದಿನ ಕಥೆ ಇದು. ಬರಪೀಡಿತ ಪಾವಗಡದಲ್ಲಿ ಆರ್ಟ್ ಆಫ್ ಲಿವಿಂಗ್ ಸ್ವಯಂ ಸೇವಕರು ಅಂತರ್ಜಲವನ್ನು ಸಂರಕ್ಷಿಸಲು ಅನೇಕ ಪುನರ್ಜಲೀಕರಣ ಗುಂಡಿಗಳನ್ನು ನಿರ್ಮಿಸಿದರು. ಇದರಿಂದಾಗಿ 3 ವರ್ಷಗಳಲ್ಲೇ ಅಂತರ್ಜಲದ ಮಟ್ಟವು 76% ಹೆಚ್ಚಿತು. ನಾವು ಸಿಕೆಪುರ ಗ್ರಾಮ ಪಂಚಾಯತಿ ಕೋಆರ್ಡಿನೇಟರ್ ಆಗಿ ನಮ್ಮನ್ನ ನೇಮಿಸಿದ ಮೇಲೆ ಏನು ಅಂತರ್ಜಲ ಚೇತನ ಅನ್ನೋದು ಒಂದು ಪ್ರಾಜೆಕ್ಟ್ ಬಂತು. ಸ್ಯಾಟಲೈಟ್ ಮುಖಾಂತರವಾಗಿ ಈ ಪ್ರಾಜೆಕ್ಟನ್ನ ಮ್ಯಾಪ್ ಮಾಡಿದ್ವಿ. ಇಲ್ಲಿ ಪಾಯಿಂಟ್ ಇದೆ ಅಂತ ಗೊತ್ತಾದ ಮೇಲೆ ಏನು ಮಾಡಿದ್ವಿ, ನಾವು ಇಲ್ಲಿ ಬಂದ್ಮೇಲೆ ಕರೆಕ್ಟ್ ಪಾಯಿಂಟ್ ಗೊತ್ತಾಯ್ತು ನಮಗೆ. ಈ ಪರಿಸ್ಥಿತಿ ಎಲ್ಲ ನೋಡಿದ್ವಿ. ಬಾವಿ ಎಲ್ಲ ಪೂರ್ತಿ ಡ್ರೈ ಆಗೋಗ್ಬಿಟ್ಟಿತ್ತು, ಆ ಬೋರ್ವೆಲ್ ಎಲ್ಲ ಒಣಗೋಗ್ಬಿಟ್ಟಿತ್ತು. ಅಂತ ಒಂದು ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ, ಈ ಕೆಲಸ ಮಾಡಿದ್ವಿ. ಇಲ್ಲಿ ಒಂದು ಬೋರ್ಡರ್ ಚೆಕ್ಕು ಮತ್ತು ರೀಚಾರ್ಜ್ ವೆಲ್ ಅಂತಕ್ಕಂಥದ್ದನ್ನು ಈ ಪ್ರಾಜೆಕ್ಟ್ ಮಾಡಿದ ಮೇಲೆ ಆಮೇಲೆ ಏನಾಯಿತು, ಮಳೆಗಾಲದಲ್ಲಿ ಸಮೃದ್ಧವಾದ ಮಳೆ ಬಂತು. ಮಳೆ ಬಂದ ಮೇಲೆ ಏನಾಯಿತು, ಆ ಮಾಡಿದ ಪ್ರಾಜೆಕ್ಟ್ ವರ್ಕೌಟ್ ಆಗಿದ್ದೆ. ಇವತ್ತಿನ ದಿವಸ ಆ ಬೋರು ಸೀಪೇಜ್ ಆಗಿದೆ, ಈ ಬಾವಿಗೂ ಸೀಪೇಜ್ ಆಗಿ ನೀರು ಬಂದಿದೆ. ಇಲ್ಲಿರ್ತಕ್ಕಂಥ ಈ ತೋಟ, ಇದಕ್ಕೆ ಈ ಜಮೀನಿಗೆಲ್ಲ ಇದೇ ನೀರನ್ನು ಅವರು ಉಪಯೋಗಿಸ್ತಾ ಇದ್ದಾರೆ. ಇಂಥ ಒಂದು ಪ್ರಾಜೆಕ್ಟ್ ಬಂದಿರೋದು ತುಂಬ ಅನುಕೂಲ ಆಗಿದೆ. ಆದರೆ ಮೊದಲು ಇದ್ರ ಮಾಡೋಕ್ಕಿಂತ ಮೊದಲು ಮಳೆ ಬಂದರೂ ಸಹ ಎಲ್ಲ ಸಮುದ್ರಕ್ಕೆ ಹೋಗ್ತಾ ಇದ್ವು. ಆದರೆ ಇಲ್ಲಿ ಇಂಗ್ತಾ ಇರಲಿಲ್ಲ. ಅದು ಸ್ವಾಮೀಜಿಯವರು ಒಂದು 20 ಅಡಿ ಒಂದು ಆಳ ತೆಗೆದುಬಿಟ್ಟು ಅದಕ್ಕೆ ಜಲ್ಲಿ ಹಾಕೋದ್ರಿಂದ ಆ ಮಣ್ಣು ಅಲ್ಲೇ ಹಿಂಗ್ಬಿಟ್ಟು ನೀರೆಲ್ಲ ಒಳಕ್ಕೆ ಸೇರ್ಕೊಂಡ್ಬಿಟ್ಟು ಮತ್ತೆ ಈ ಎಲ್ಲ ಬೋರ್ಗಳು ಮತ್ತೆ ಬಾವಿಗಳೆಲ್ಲ ರೀಪೇಸ್ ಆಗಿದಾವೆ. ಒಳ್ಳೆ ರೈತರೆಲ್ಲ ಖುಷಿಯಾಗಿದ್ದಾರೆ. ಇಂತಹ ಕಾಮಗಾರಿಗಳು ಮತ್ತೆ ಮತ್ತೆ ಬರಬೇಕು.